ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ H16 ನ್ಯೂಸ್ಗೆ ಸ್ವಾಗತ. ನಾನು ಅಶೋಕ್ ಜೋತಂಬರ್. ಇಂದಿನ ಒಂದು ಕಂಡಿದ್ದು ಕಂಡ ಹಾಗೆ ಕಾರ್ಯಕ್ರಮದ ಚೌಕಟ್ಟೇನು ಎಂದು ನೋಡ್ಕೊಂಡು ಬರೋಣ ಬನ್ನಿ. ಉತ್ತರ ಕರ್ನಾಟಕಕ್ಕೆ ಅನ್ಯಾಯ, ರಾಜ್ಯ ಕಟ್ಟುವಲ್ಲಿ ಉತ್ತರ ಕರ್ನಾಟಕದ ಮಹತ್ವ, ದಕ್ಷಿಣ ಕರ್ನಾಟಕಕ್ಕೆ ಏಕೆ ಇಷ್ಟು ಮಹತ್ವ, ಕೇವಲ ಜಿಲ್ಲೆ ಮಾಡುವಲ್ಲಿ ಸೋತು ಸುಣ್ಣಾದ ಉತ್ತರ ಕರ್ನಾಟಕದ ನಾಯಕರು, ರಾಜ್ಯದಲ್ಲಿ ಉತ್ತರ ಕರ್ನಾಟಕದ ಮೇಲೆ ತಾತ್ಸಾರ ಏಕೆ, ಭವ್ಯತೆ ಮೆರೆದ ಉತ್ತರ ಕರ್ನಾಟಕ ಈಗ ಹಾಳು ಕೊಂಪೆ, ದಕ್ಷಿಣ ಕರ್ನಾಟಕಕ್ಕಿಂತ ಉತ್ತರ ಭಾಗದಲ್ಲಿ ಭ್ರಷ್ಟರು, ದಶಕಗಳು ಕಳೆದರೂ ಉತ್ತರ ಕರ್ನಾಟಕದ ಅಭಿವೃದ್ಧಿ ಏಕೆ ಆಗಿಲ್ಲ. ನೋಡಿದಲ್ಲ ವೀಕ್ಷಕರೇ, ಇವತ್ತಿನ ಒಂದು ಚರ್ಚೆಯ ಚೌಕಟ್ಟು ಏನು, ಕಂಡಿದ್ ಕಂಡ ಹಾಗೆ ಎಲ್ಲಿಂದು, ಯಾಕೆ ಈ ಚರ್ಚೆ ಉದ್ಭವವಾಯಿತು ಅಂತ ನಿಮ್ಮ ಮನಸ್ಸಿನಲ್ಲಿ ಒಂದು ಸಣ್ಣದಾದಂತಹ ಪ್ರಶ್ನೆ ಮೂಡಿರಲೇಬೇಕು. ಚಳಿಗಾಲದ ಅಧಿವೇಶನ ಸ್ಟಾರ್ಟ್ ಆಗಿದೆ. ಆ ಚಳಿಗಾಲದ ಅಧಿವೇಶನದಲ್ಲಿ ಹುಬ್ಬಳ್ಳಿಯ ಶಾಸಕರಾದಂತಹ ಬೆಲ್ಲದವರು ಒಂದು ನೋವನ್ನು, ಒಂದು ಅಳಲನ್ನು ತೋಡ್ಕೊಂಡ್ರು. ಅದೇನಪ್ಪ ಅಂತಂದರೆ, ಉತ್ತರ ಕರ್ನಾಟಕಕ್ಕೆ ಆಗುತ್ತಿರುವಂತಹ ಅನ್ಯಾಯದ ಕುರಿತು, ಉತ್ತರ ಕರ್ನಾಟಕದ ವಿರುದ್ಧ ಏನಂತೀರ ನೀವು, ಷಡ್ಯಂತ್ರ ರಚನೆ ಆಗ್ತಾ ಇದೆ ಅನ್ನುವಂತಹ ಮಾತನ್ನು ಕೂಡ ಅವರು ಸದನದಲ್ಲಿ ನಿನ್ನೆ ಚರ್ಚೆಗೆ ತಂದರು. ಸೊ ಈ ಒಂದು ವಿಶೇಷ ಚರ್ಚೆಯನ್ನು ಮಾಡೋದಕ್ಕೆ ನಮ್ಮ ಜೊತೆಗೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಸ್ ವೆಲ್ ಆಸ್ CEO ಆಫ್ ಅವರ್ ಚಾನಲ್ ಮಲ್ಲಪ್ಪ ಜೋತವರ್ ಸರ್ ಇದ್ದಾರೆ. ಸರ್, ತಮಗೆ ಸ್ವಾಗತ. ನಮಸ್ತೆ ಸರ್, ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ನಿಜಕ್ಕೂ ಅನ್ಯಾಯ ಆಗ್ತಿದೆಯಾ? ಆಗ್ತಿದೆಯಲ್ಲ, ಆಗಿ ಹೋಗಿದೆ. ಆಗ್ತಿದೆಯಾ ಅನ್ನೋಗಿದ್ರು ಕೊಟ್ಟಂಗೆ ಮಾಡ್ತಾರೆ, ಅಷ್ಟೇ ಪ್ಯಾಕೇಜ್ ಘೋಷಣೆ ಮಾಡ್ತಾರೆ. ಅದಕ್ಕೆ ಹೆಗ್ಗರುಗಳು ಬೇನಾಯ್ತು ಬಿಡುತ್ತವ. ಈಗ ಕಲ್ಯಾಣ ಕರ್ನಾಟಕ ಕೊಟ್ಟರು, ಏನೋ ಒಂದು ಅನುಕೂಲ ಮಾಡಬೇಕಂತೇಳಿ ಒಂದು ಕಾನೂನು ಮಾಡಿದರು, ದುಡ್ಡು ಹಂಚಿದ್ರು. ಅಲ್ಲಿ ಅನೇಕ ಹೆಗ್ಗರುಗಳು ಸೇರ್ಕೊಂಡ್ಬಿಟ್ಟು ಖರ್ಚು ಆಗ್ತಾ ಇಲ್ಲ, ಖರ್ಚಾಗಿದ್ದು ಎಲ್ಲಿ ದಾಟಿ ಹೋಗ್ತಾ ಇದೆ. ಅಭಿವೃದ್ಧಿ ಅಂತ ಆ್ಯಸ್ ಇಟ್ ಈಸ್ ಹಂಗೆ ಹಂಗೆ ಇದೆ. ಈ ಡೆವಲಪ್ಮೆಂಟ್ ಆಗಿದೆ ಉತ್ತರ ಕರ್ನಾಟಕದಲ್ಲೇ, ಅದು ಹೇಳ್ಕೊಳ್ಳುವಂಥದ್ದು. ಏನೋ ಒಂದಿಷ್ಟು ಅಲ್ಲಿ ಹೈಕೋರ್ಟ್ ಮಾಡಿದ್ವಿ, ಇಲ್ಲೆಷ್ಟು ಹೈಕೋರ್ಟ್ ಮಾಡಿದ್ದೀವಿ, ಒಂದು ಬಿಲ್ಡಿಂಗ್ ಕಟ್ಟಿಬಿಟ್ರಪ್ಪ ಬೆಳಗಾವಿ. ಅದೇ ಒಂದು ವರ್ಷಕ್ಕೆ ಒಂದು 8 ದಿವಸ ಕೊಂತ ಮಾತಾಡಿ ಚೈನಿ ಮಾಡಿ ಒಂದು 250-300 ಕೋಟಿ ರೂಪಾಯಿ ಖರ್ಚು ಮಾಡಿ ಗೋವಾ ಬೀಚಾಗ ಅಡ್ಡಾಡಿ ಹೋಗೋದಕ್ಕೊಂದು ಅವಕಾಶ ಮಾಡ್ಕೊಂಡ್ರು. ಅಲ್ಲಿ ಏನದ ಬೆಳಗಾವಿದ ಡೆವಲಪ್ಮೆಂಟ್ ಅಂದ್ರೆ ಬಿಲ್ಡಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಕೇಳ್ತೀನಿ. ಇಲ್ಲಿ ಬಿಲ್ಡಿಂಗು ಡೆವಲಪ್ಮೆಂಟ್ ಬರೀ ಬಿಲ್ಡಿಂಗ್ ಕಟ್ಟೋದಲ್ಲ, ಅಲ್ಲಿ ಒಂದು ಆತ್ಮ ಬೇಕಲ್ಲ. ನಾವು ದೊಡ್ಡ ಆಸ್ಪತ್ರೆ ಕಟ್ಟಿದ್ದೀವಿ ಅಂತಂದ್ರೆ ಡಾಕ್ಟರ್ಸ್ ಬೇಕಲ್ರಿ, ಆ ಪ್ರಮಾಣದಲ್ಲಿ ಅಲ್ಲಿ ವ್ಯವಸ್ಥೆ ಆಗ್ಬೇಕಲ್ಲ. ಅಂದಾಗ ನಾವು ಬಿಲ್ಡಿಂಗ್ ತಂದು ತೊಳೆದು ಕುಡಿಯೋದಿಲ್ಲ, ಬೇಕು ಹೌದು. ಆದರೆ ಸಣ್ಣ ಗುಡಿಸೋದ್ರಲ್ಲಿ ಸಹಿತ ಒಳ್ಳೆ ಔಷಧ ಕೊಡ್ತೇವಂತ ಡಾಕ್ಟರ್ಸ್ ಇದ್ದಾರೆ. ಅದು ಮುಖ್ಯ ಅಲ್ಲ. ಇಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ಏನು ಆತ್ಮಿಕ ಅದ್ರ ಅಲ್ಲಿ ಆತ್ಮವನ್ನು ನಾವೇನು ಬೆಳೆಸ್ತೀವಿ. ಆತ್ಮ ಅಂದ್ರೆ ನಾವು ದೇವಭೂತ ಮೂಲಭೂತ ಅಲ್ಲ, ಮೂರ್ತಿ ಕಟ್ಟಿಯೋದಲ್ಲ, ಮೂರ್ತಿ ಒಳಗೆ ಆತ್ಮಸ್ಥಾಪನೆ ಮಾಡಬೇಕು. ಸ್ಥಾಪನೆ ಅಂದ್ರೆ ಆ ಮೂರ್ತಿ ಆತ್ಮಸ್ಥಾಪನೆ ಮಾಡ್ಬೇಕಾದ್ರೆ ಅಂತ ಶಿಲ್ಪಿ ಅಂತಂದು ಅಂತ ರೆಡಿ ಮಾಡಿಸ್ಬೇಕಾದ್ರೆ ಮೂರ್ತಿಯನ್ನ. ಅಲ್ಲ ಸರ್, ನಾನು ನೋಡಿದಾಗೆ ದಕ್ಷಿಣ ಭಾಗದಲ್ಲಿ ಸಾಕಷ್ಟು ಜಿಲ್ಲೆಗಳಾಗಿವೆ. ಇಲ್ಲಿ ಒಂದು ಜಿಲ್ಲೆ ವಿಭಜನೆ ಮಾಡೋದಕ್ಕೆ ನೀರು ಕೇಳಿ ಬಿಕ್ಕಿ ಸಾಯ್ತವ್ರೆ. ಅದು ಕೇಳಿದ್ರೆ ಮುಖ್ಯಮಂತ್ರಿಗಳು ಏನಾದರೂ ಗುಡುಕ್ತಾರ, ಏನಂತೀರ ನೀವು, ಸಿಡಿಲ್ ಪಡೆದಂಗೆ ಮಾತಾಡ್ತಾರ ಅನ್ನೋ ನಿಟ್ಟಿನಲ್ಲಿ ಮಾತಾಡ್ತಾರೆ. ಇಲ್ಲಿ ಶಾಸಕರುಗಳಿಗೂ ಕೂಡ ಇಲ್ಲಪ್ಪ, ನಮಗೆ ಜಿಲ್ಲೆಗಳು ಬೇಕು, ಇಲ್ಲಿ ಅಭಿವೃದ್ಧಿ ಆಗಬೇಕು ಅನ್ನುವಂತಹ ಮಾತುಗಳೇ ಇಲ್ಲ ಸರ್. ಗಟ್ಸ್ ಇಲ್ಲ, ಗಟ್ಸ್ ಮಾಡಲೇಬೇಕು, ಇದು ನಮ್ಗೆ ಅನಿವಾರ್ಯದ ಅನ್ನುವಂಥದ್ದು ಹೇಳುವಂಥದ್ದಿಲ್ಲ. ಅಲ್ಲ ಸರ್, ಉತ್ತರ ಕರ್ನಾಟಕದಲ್ಲೇ ಅಂದ್ರೆ ಅಲ್ಲ, ಈಗ ಆಕ್ಚುಲಿ ರಾಜಕಾರಣವನ್ನ ತಿರುಚಿಡುವಂತಹ ತಮ್ಮ ಅಧಿಕಾರಕ್ಕಾಗಿ ಮಾಡ್ತಾ ಇರ್ತಾರೆ. ಇಲ್ಲ, ತಮ್ಮ ಅಧಿಕಾರಕ್ಕಾಗಿ ಬೇಕಾದ್ರೆ ಮಾಡ್ಲಿಕ್ಕೆ ಸಾಧ್ಯ. ಇಂಥ ವಿಷಯ ಬಂದರೆ ಹಾಕುವಂಥದ್ದು ಅದು ಏನಪ್ಪ ಒಂದು ರೀತಿಯಿಂದ ಡಿಫ್ರೆಂಟ್ ಟೈಪ್ ಆಫ್ ದ ಪೊಲಿಟಿಕ್ಸ್. ಅದು ತಮ್ಮ ಅಸ್ತಿತ್ವಕ್ಕೆ ನಾವು ಬೇಕಾದ್ ಮಾಡ್ತೇವಪ್ಪ ಅನ್ನುವಂಥದ್ದು. ಅದು ಏನಾಗಿಬಿಟ್ಟದಪ್ಪ, ಕಾಮನ್ ಆಗಿ ಆಗೋಗ್ಬಿಟ್ಟದೆ ಇವತ್ತು. ಈಗ ನಿಮ್ಮ ಕಡೆ ದುಡ್ಡು ಶಾಸಕರ ಹೆಸರು ನೀವು ಕೊಂಡುಕೊಳ್ತಾ ಇದ್ದೀರಿ, ಲೀಡರ್ ಆಫ್ ದ್ಯಾಟ್. ಅಲ್ಲ ಸರ್, ಇಲ್ಲೊಬ್ರು ಶಾಸಕರು ಒಂದು ಮಾತನ್ನ ಹೇಳ್ತಾರೆ, ಜಿಲ್ಲೆ ಎಲ್ಲ ಸಣ್ಣ ವಿಚಾರ ಕಣ್ರಿ, ನಾವೆಲ್ಲ ಸೀನಿಯರ್ ಲೀಡರ್ಗಳಾಗ್ತೀವಿ, ಅದನ್ನೆಲ್ಲ ಮಾತಾಡೋಕ್ಕೆ ಆಗಲ್ಲ. ಏನೋ ಸಣ್ಣ ಹುಡುಗರು ಕೇಳ್ತಾರಲ್ಲ ಹಂಗೆ.
ಸಣ್ಣ ಹುಡುಗರು ಕೇಳ್ತಾರೆ, ಅದಕ್ಕೆ ದೊಡ್ಡವರಾಗಿ ನಾವೇನಕ್ಕೆ ಬಾಯಿ ಹಾಕಬೇಕು ಅನ್ನುವಂತಹ ಮಾತನ್ನು ಕೂಡ ಹೇಳ್ತಾರೆ ಸರ್ ಅವರು. ಅದು ಕೇಳಿದ್ವಿ ನಾವು ಅದನ್ನು. ಆ ವಿಷಯದಲ್ಲೇ ನಿಜವಾಗಿಯೂ ಜಿಲ್ಲೆಯನ್ನು ಮಾಡೋ ವಿಷಯದಲ್ಲೇ ಅದು ಅವ್ರು ಸಣ್ಣದು ಅನಿಸಿರ್ಬೋದು, ಅದು ಸಣ್ಣದಲ್ಲ. ಯಾಕಂದ್ರೆ ಇಡೀ ಒಂದು ಜಿಲ್ಲೆ ಆಯ್ತು ಅಂದ್ರೆ ಇಡೀ ಜಿಲ್ಲೆಯ ಅನೇಕ ಅಭಿವೃದ್ಧಿಗಳಾಗಲಿಕ್ಕೆ ಒಂದಿಷ್ಟು ಫಂಡ್ ಬರ್ತದೆ, ಮತ್ತೇನಿಲ್ಲ. ಮತ್ತು ಹೊಸ ಹೊಸ ಆಡಳಿತ ಸರ್. ಇವಾಗ ನೋಡಿ, ಗೋಕಾಕ್ ಮತಕ್ಷೇತ್ರದಲ್ಲಿನೇ ಮೊದಲು ಅರ್ಬಾವಿ ಮತ್ತೆ ಗೋಕಾಕ್ ಅಂತ ಎರಡಿದ್ವು, ಹೌದಾ? ಇವಾಗ ಅದು ಮೂಡಲಿಗೆ ಆಗಿ ಸಪ್ರೇಟ್ ಆಗೈತೆ. ಅದು ಎರಡು ಆದ ತಕ್ಷಣ ಇಲ್ಲಿ 2 MLAಗಳು ಬಂದರು, ಸಂಖ್ಯಾಬಲ ಜಾಸ್ತಿ ಆಯಿತು ನಮ್ಮದು. ಅಲ್ಲ, ಮೊದಲಾದ್ರೂ ಇದ್ರು, ಅದು MLAಗಳು ಬಂದ್ರುಗಿಂತಲೂ ಅಲ್ಲೇ ಪ್ರತಿ ವ್ಯಕ್ತಿಗೆ ಅಲ್ಲಿ ಒಂದು ಹಳ್ಳಿ ಇರ್ಬೋದು ಅಥವಾ ಒಂದು ಪಟ್ಟಣ ಇರ್ಬೋದು, ಪಟ್ಟಣ ಪಂಚಾಯತ್ ಇರ್ಬೋದು, ಮತ್ತಿರ್ಬೋದು, ತಾಲೂಕುಗಳು ಹೆಚ್ಚಾಗೋದ್ರಿಂದ ಅಲ್ಲಿ ತಹಸೀಲ್ದಾರ್ ಆಯಿತು, ಮತ್ತೆ ಅದು ಸಣ್ಣ ಸಣ್ಣ ಆಗೋದ್ರಿಂದ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇರ್ತಾವೆ. ಈ MLAಗಳಾಗೋದು ಸೆಂಟ್ರಲ್ ಗೌರ್ಮೆಂಟ್ ಮಾಡುವಂಥದ್ದು ಅದು ಅದಾಗಿದೆ, ಆ ಮಾತು ಬೇರೆ. ಆದರೆ ಇದಕ್ಕೇನದಪ್ಪ ಅಂತಂದ್ರೆ ಇವು ಒಂದು ತಾಲೂಕು ತಹಸೀಲ್ದಾರ್ ಬರ್ತಾರೆ, ಅವ್ರ ಕೈಗೆ ಆಡಳಿತ ಅಧಿಕಾರಿಗಳು ಬರ್ತಾರೆ, ಮತ್ತಿನ್ನೂ ಬರ್ತದೆ, ಇನ್ನೂ ಡೆವಲಪ್ಮೆಂಟ್ ಆಗ್ತದೆ, ದುಡ್ಡು ಬರ್ತದೆ, ಫಂಡು ಅದಕ್ಕೆ ಇಂಪ್ರೂವ್ಮೆಂಟ್ ಮಾಡಿ. ಅಂದರೆ ಯಾವುದೇ ಕೆಲಸ ಆದರೂ ಕೂಡ ಆದರೆ ಒಂದು ದುರಂತ ಏನಪ್ಪ ಅಂದ್ರೆ ಫಂಡ್ ಬಂದ ತಕ್ಷಣ ಅಲ್ಲಿ ತಿಮ್ಮಗಳು ಅಥವಾ ಹೆಗ್ಗಗಳು ಬೆನ್ನತ್ತಾವೆ. ಹೀಗಾಗಿ ಡೆವಲಪ್ಮೆಂಟ್ ಯಾವ ಪ್ರಮಾಣದಲ್ಲಿ ಆಗಬೇಕಾಗಿತ್ತು. ಅಲ್ಲ ಸರ್, ಇವಾಗ ಇಲ್ಲ ಸರ್, ಇವಾಗ ಸೌತ್ ಕರ್ನಾಟಕ ನಾನು ನೋಡಿದಾಗೆ ಅಲ್ಲಿ ಅವರು ಜಿಲ್ಲೆ ಮಾಡಿ ಅದನ್ನ ಮಾಡಿ ಇದನ್ನ ಮಾಡಿ ಅಂತ ಅವ್ರು ಏನು ಕೇಳಲ್ಲ. ಸೌತ್ ಕರ್ನಾಟಕದಲ್ಲಿ ಮಾತುಗಳೇನು ಬರುತ್ತೆ, ಇಲ್ಲಿ IT ಏನಕ್ಕೆ ಬಂದಿಲ್ಲ, ಇಲ್ಲಿ ಹಾರ್ಡ್ವೇರ್ ಕಂಪ್ನಿಗಳೇನಕ್ಕೆ ಬಂದಿಲ್ಲ, ಇಲ್ಲಿ ನಮಗೆ ಬದುಕೋದಕ್ಕೆ ಏನಂತೀರ ನೀವು ಮೂಲಭೂತ ಸೌಕರ್ಯಗಳು ಎಲ್ಲ ಇದ್ರೂ ಕೂಡ ನಾವು ಇವಾಗ ದುಡಿತೀವಿ, ಬಿಸ್ನೆಸ್ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಮಾತಾಡ್ತಾರೆ ಅವರು. ಬಟ್ ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಯಾವ ಟೈಪ್ ಆಗ್ತಿದೆ ಅಂತಂತಂದ್ರೆ, ಇಲ್ಲಿ ರೋಡ್ಗಾಗಿ ಬಡದಾಡ್ತವ್ರೆ, ಇನ್ನೂ ನಮ್ಮ ಜಿಲ್ಲೆ ಮಾಡಿ ಅಂತ ಹೊಡೆದಾಡ್ತವ್ರೆ ಅಲ್ವಾ ಸರ್? ಸೊ ಇದನ್ನೆಲ್ಲ ಕಂಡಾಗ ಅಂದ್ರೆ ರಾಜ್ಯ ಕಟ್ಟುವಲ್ಲಿ ಉತ್ತರ ಕರ್ನಾಟಕದ ಒಂದು ಏನು ಮಹತ್ವ ಇತ್ತಲ್ಲ. ಹೌದು, ಐತಿಹಾಸಿಕವಾಗಿ ಉತ್ತರ ಕರ್ನಾಟಕ ಭಾಳ ರಿಚಿತ್ತೆ ಅಂತದ್ದು ಅಷ್ಟಲ್ಲ. ನೋಡಿದಾಗ ಇದೆಲ್ಲ ಸ್ವಲ್ಪ ಯಾಕಂತಂದ್ರೆ ಇವತ್ತು ವಿಜಯ ಸಾಮ್ರಾಜ್ಯ ಆಗಿರ್ಬೋದು ಕಟ್ಟಿದಂಥವ್ರು ಸಾಮಾನ್ಯರಲ್ಲ. ಅದು ಹೌದು, ಇವತ್ತು ಹಾಳು ಹಂಪಾಗ್ಯದ, ಆ ಮಾತು ಬೇರೆ. ಅದೇ ಕಾಲಕ್ಕೆ ಚಾಲುಕ್ಯರು ಇವರೆಲ್ಲವೂ ನಮ್ಮ ಬಾದಾಮಿ ಚಾಲುಕ್ಯರು ಎಂಥ ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ರು ಅವತ್ತು. ಹೌದು, ರಾಷ್ಟ್ರಕೂಟರು. ಇವೆಲ್ಲನೂ ನಾವು ನೆನಪಿಸ್ಕೊಂಡಾಗ ನಮಗೆ ಅಲ್ಲೇ ಆಗಿದಪ್ಪ. ಮತ್ತು ಈಗಾಗಲೇ ನೋಡ್ರಿ ಎಷ್ಟು ವರ್ಷ ಆಯ್ತು, 1962 ಶುರು ಆಯ್ತು ನಮ್ಮ ಕೃಷ್ಣಾ ಯೋಜನೆ, ಇನ್ನೂ ಮುಗಿತಾ ಇಲ್ಲ. ಅದು ನಿಜವಾದ ದೊಡ್ಡ ನದಿ, ಅದು ಕಾವೇರಿಗಿಂತ ಎಷ್ಟು ಪಟ್ಟು ದೊಡ್ಡದು ಅವರೇ ಹೇಳಬೇಕಾದ್ರೆ. ಇವತ್ತು ಎಷ್ಟು ಬೆಳೆಸ್ಬೇಕಾಯ್ತು ಈ ಭಾಗಕ್ಕೆಲ್ಲ. ನೀರಾವರಿ ಎಲ್ಲ ಕಡೆ ಆಗಿತ್ತಪ್ಪ ಅಂದ್ರೆ ಇವತ್ತಿಗೆ ಎಲ್ಲ ಅದು ಅಂದ್ಕೊಂಡಂಗೆ ಆಗಿತ್ತಪ್ಪ ಅಂದ್ರೆ ಇವತ್ತು ಉತ್ತರ ಕರ್ನಾಟಕ ಇನ್ನೂ ಅದಕ್ಕಿಂತ ದಕ್ಷಿಣ ಕರ್ನಾಟಕ ರಿಚ್ ಆಗಿ ಹೋಗ್ಬಿಡ್ತಾ ಇತ್ತು. ರಿಚ್ ಅದರ ಇಲ್ಲ ಅಂತಲ್ಲ, ಆದ್ರೆ ನಮ್ಮಲ್ಲಿ ರಾಜಕೀಯ ಇಚ್ಛಾಶಕ್ತಿ ಇಲ್ಲ. ನಮ್ಮ ನಾಯಕರಲ್ಲಿ ರಾಜಕೀಯ ಇಚ್ಛಾಶಕ್ತಿ ಇಲ್ಲ. ರನ್ನ ಪಂಪ ಎಲ್ಲಿಂದ ಬಂದವರು ಇವರು ಎಲ್ಲ ಉತ್ತರ ಕರ್ನಾಟಕ. ಅದೇ ಕರ್ನಾಟಕ ಏಕೀಕರಣ ಮಾಡಿದವರು ಉತ್ತರ ಕರ್ನಾಟಕದವರು, ಮೈಸೂರವರಲ್ಲ. ಜ್ಞಾಪಿಸಬೇಕಾಗಿದ್ದಿಲ್ಲ ಎಂಥ ಹೋರಾಟಗಾರ ಬಂದವರು. ಕರ್ನಾಟಕ ಏಕೀಕರಣ ಆಗಿದ್ರೆ ಕರ್ನಾಟಕದ ಶಬ್ದ ಬಂದಿದೆ ನಮ್ಮ ಉತ್ತರ ಕರ್ನಾಟಕದವರಿಂದ. ಇಲ್ಲಿ ಒಬ್ರು ಇಬ್ಬರು ಬಂದದ್ದು ಹೋರಾಟಗಾರರಿ. ಆದ್ರೆ ಇಲ್ಲಿ ರಾಜಕೀಯ ಇಚ್ಛಾಶಕ್ತಿ ಇಲ್ಲದಂತಹ ಏನಂತೀರ ನೀವು, ಯಾಕೆ ಹಂಗಾಯ್ತು ಗೊತ್ತರು ಭ್ರಷ್ಟತನ ಮಾಡ್ಲಿಕ್ಕೆ ಹೋದ್ರೆ ಒಬ್ಬ ಶಾಸಕ ಆದ ತಕ್ಷಣ ಗಂಟು ಮಾಡ್ಲಿಕ್ಕೆ ಓಡೋದು, ಮತ್ತೇನೋ ಮಾಡೋದು, ಬೆಂಗಳೂರು ಶಿಫ್ಟ್ ಆಗಿಬಿಡೋದು, ಉತ್ತರ ಕರ್ನಾಟಕ ಮರ್ತೇ ಬಿಡೋದು. ಇದು ದೊಡ್ಡದು ದುರಂತ ಅಲ್ಲ ಸರ್. ಇವಾಗ ಪ್ರಿಯಾಂಕ ಖರ್ಗೆ ಅವರು ಅದು ಏನಂತೀರ RSS ಅದು ಇದು ಅನ್ನೋಕಿನ ಗುಲ್ಬರ್ಗಾಕ್ಕೆ ಇಲ್ಲಪ್ಪ ಅಂದ್ರೆ ಉತ್ತರ ಕರ್ನಾಟಕದಲ್ಲಿ IT ಕಂಪನಿಗಳನ್ನ ಯಾಕೆ ಶಿಫ್ಟ್ ಮಾಡಲಿಲ್ಲ? ಬೆಂಗಳೂರು ಹೆಂಗಪ್ಪ ಅಂದ್ರೆ ಓವರ್ಫ್ಲೋ ಆಗ್ತಾ ಇದೆ ಸರ್. ಅಲ್ಲಿ ಪಾಪ್ಯುಲೇಷನ್ ಓವರ್ಫ್ಲೋ ಆಗ್ತಾ ಇದೆ, ಪೊಲ್ಯೂಷನ್ ಓವರ್ಫ್ಲೋ ಆಗ್ತಾ ಇದೆ ಡೇ ಬೈ ಡೇ, ದಿನದಿಂದ ದಿನಕ್ಕೆ. ಅಲ್ಲಿ ಹಳ್ಳ ಕೊಳ್ಳಗಳನ್ನು ಮುಚ್ಚಿಬಿಟ್ಟು ಬಿಲ್ಡಿಂಗ್ಗಳನ್ನು ಏರಿಸ್ತಾ ಇದ್ದಾರೆ, ಅಪಾರ್ಟ್ಮೆಂಟ್ಸ್ಗಳನ್ನು ಕಟ್ತಾ ಇದ್ದಾರೆ. ಆ ಜನರನ್ನ ಬೇರೆ ಕಡೆ ಶಿಫ್ಟ್ ಮಾಡಬೇಕಪ್ಪ ಅಂತಂತಂದ್ರೆ ಇನ್ ದ ಸೆನ್ಸ್ ದಟ್ IT ಕಂಪ್ನಿಗಳಾಗಲಿ ಹಾರ್ಡ್ವೇರ್ ಕಂಪ್ನಿಗಳಾಗಲಿ ಎಲ್ಲ ಅಲ್ಲೇ ಬೆಂಗಳೂರು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಮಾತ್ರನೇ ಈ ಎಲ್ಲ ಕಂಪ್ನಿಗಳು ರಾರಾಜಿಸ್ತಾ ಇವೆ. ಅವುಗಳನ್ನು ಕರ್ನಾಟಕದ್ದು ಈ ಉತ್ತರ ಕರ್ನಾಟಕ ಭಾಗಕ್ಕನ್ನು ತಗೊಂಡು ಬಂದ್ಬಿಟ್ರೆ ಯಾಕೆ ಸರ್, ಏನು ಲಾಭ ಅನ್ಸಲ್ವಾ ಅವ್ರಿಗೆ ಉತ್ತರ ಕರ್ನಾಟಕದಲ್ಲಿ? ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು
ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅಲ್ಲ ಲಾಭ ಅನಿಸುತ್ತೆ ಆ ಒಂದು ಪ್ಲಾನ್ ಬೇಕಲ್ಲ, ಅಂತ ಒಂದು ದಿಟ್ಟತನ ಬೇಕು. ಈಗ ನೋಡಿ ಚಂದ್ರಬಾಬು ನಾಯ್ಡು ಹೊಸ ರಾಜ್ಯ ಕಟ್ಟಿದಂಗೆ ಮಾಡಿದ. ಅಮರಾವತಿಯನ್ನು ಇವತ್ತು ಹೇಗೆ ಮಾಡಿದಪ್ಪ ಅಂದ್ರೆ ಹೈದರಾಬಾದ್ ಇದು ಸ್ಟ್ಯಾಂಡರ್ಡ್ ಅನ್ನುವಂಥ ರೀತಿಯಲ್ಲಿ ಬೆಳೆಸಿದಂತ ಅಂತ ಒಂದು ವಿಲ್ ಪವರ್ ನಮ್ಮಲ್ಲಿ ಬೇಕು. ಖರ್ಗೆ ಅವರೆಲ್ಲ ಆಯಿತು, ಇನ್ನುಳಿದ್ರಲ್ಲಿ ನಾವು ಕಾಣಲಿಲ್ಲ ಅಂತ ಒಂದು ದಿಟ್ಟತನ. ಅಟ್ಲೀಸ್ಟ್ ಒಂದು ಮಿನಿಮಮ್ ನಾವು ಇವತ್ತು ಖರ್ಗೆ ಅವ್ರಲ್ಲಿ ಒಂದು ಕಾಣ್ತಾ ಇದ್ವಿ, ಒಂದು ಇಲ್ಲಪ್ಪ ಈ RSS ಅಂತ ಒಂದು ಸಂಘಟನೆ ಎದುರು ಹಾಕೊಂಡು ಮಾತಾಡೋದಾದ್ರೆ ಕಲಿತಾರಪ್ಪ ಅಂತ ಸಮಾಧಾನ ಮಾಡ್ಕೋಬೇಕಾಗಿತ್ತು. ಸಮಥಿಂಗ್ ಇಸ್ ಬೆಳೆದ ನಥಿಂಗ್. ಬಟ್ ಡೆವಲಪ್ಮೆಂಟ್ ಬೇರೆ IT ಇವ್ರು ತಂದ್ರಂತೂ ಅಲ್ಲ, ಇಲ್ಲ ನಮಗೆ ಬೇಕಾಗಿದ್ದು ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಮಾಡುವಂಥದ್ದು ಬೇಕಾಗಿದೆ. ಮತ್ತೆ ಹಂಗೆ ನೋಡ್ತಾನಪ್ಪ ಅಂತಂತಂದ್ರೆ ರಾಜ್ಯದಲ್ಲಿ ಬೆಳಗಾವಿ, ರಾಯಚೂರು ಇವೆಲ್ಲ ಶ್ರೀಮಂತ ಜಿಲ್ಲೆಗಳು ಸರ್. ಹೌದು, ಇತಿಹಾಸ ಆಯಿತು. ಈಗಲೂ ಕೂಡ ಶ್ರೀಮಂತ ರಾಜ್ಯ ಇವು ಡಿಸ್ಟ್ರಿಕ್ಟ್. ಇಲ್ಲಿ ನೆಲ ಜಲ ಉಳದ ದಕ್ಷಿಣದ ನಾವು ಹೋಲಿಕೆ ಮಾಡಿಕೊಂಡಾಗ ಅದಕ್ಕಿಂತ ನಿಶ್ಚಿತವಾಗಿಯೂ ನಮ್ಮ ಉತ್ತರ ಕರ್ನಾಟಕದ ಭಾಗದ ನದಿಗಳಾಗಿರ್ಬೋದು, ಇಲ್ಲಿ ನಿಸರ್ಗ ಆಗಿರ್ಬೋದು, ಭಾಳಷ್ಟು ರಿಚ್ ಅದ. ನೋಡ್ರಿ ಅದು ಹೇಳಿದ್ರೆ ನಿಮಗೆ ಕೃಷ್ಣಾ ನದಿ ಒಂದು ವೇಳೆ ನಾವು ಸರ್ ಕರ್ನಾಟಕದಲ್ಲಿ ಕೃಷ್ಣೆ ಏನಿಲ್ಲಪ್ಪ ಅಂತಂದ್ರು 485 ಕಿಲೋಮೀಟರ್ ಹರಿಯುತ್ತೆ ಅಷ್ಟೇ. ಅಗ್ರಿ ಕರ್ನಾಟಕ ನಮಗೆ ಸ್ಯಾಂಕ್ಷನ್ ಅಂತದ್ದು ನೀರಿನ ಇದು ಕೃಷ್ಣಾ ನದಿ 770 TMC. ಹೌದು, ಅದನ್ನ ಬಳಸ್ಕೊಳಕ್ ಆಗ್ತಾ ಇಲ್ಲ. ಅದ್ರ ಸಲುವಾಗಿ ನಮ್ಗೆ ಇವತ್ತು ಡ್ಯಾಮ್ ಮಾಡ್ಕೊಳಕ್ಕಾಗಲಿಲ್ಲ, ಅದನ್ನ ಇಂಪ್ರೂವ್ ಮಾಡ್ಕೊಳಕ್ಕಾಗಲಿಲ್ಲ. ಬರೀ ನಮ್ಗೆ ಇನ್ನೂ ಇದು ಆಲ್ಮಟ್ಟಿ ಇನ್ನೂ ಡ್ಯಾಮ್ ಎತ್ತು ಮಾಡ್ಕೊಳ್ಳೋದ್ರೆ ಇನ್ನೂ ನಾವು ಬಡದಾಡ್ತಾ ಇದ್ವಿ. ಇವತ್ತಿಗೂ ಏನು ಆಂಧ್ರ ಮತ್ತು ತೆಲಂಗಾಣದವರೆಲ್ಲ ಮಾಡ್ಕೊಂಡು ನಾವು ಹೆಚ್ಚು ನೀರು ಶೇಖರಣೆ ಮಾಡ್ಕೊಳ್ಳೋದು ಡ್ಯಾಮ್ ಮಾಡ್ಕೊಂಡಿದ್ದಾರೆ. ನಮ್ಮ ಅಂತ ಹೆಚ್ಚು ಶಕ್ತಿ ಇಲ್ಲ. ನಮ್ಮ ಉತ್ತರ ಕನ್ನಡದ ನಾಯಕರು ಬರಲಿಲ್ಲ. ವೀರೇಂದ್ರ ಪಾಟೀಲ್ ಒಬ್ಬರು ಬಿಟ್ಟರೆ ಅಂತ ಹೇಳ್ಕೊಳ್ಳೋದು ನಾಯಕರು ಬರಲಿಲ್ಲ. ಸರ್ ಇಲ್ಲಿ ರಾಜ್ಯದ ರಾಜಕಾರಣವನ್ನ ತಲ್ಲಣಗೊಳಿಸುವಂತಹ ನಾಯಕರಿದ್ದಾರೆ. ತಲ್ಲಣದಂದ್ರೆ ಅಧಿಕಾರಕ್ಕಾಗಿ ಏನೋ ಒಂದು ಇವತ್ತು ಇತ್ತೀಚೆಗೆ ಕಾಣುವಂಥದ್ದು. ಈ ಪೂರ್ವದ ಅಂಥದ್ದು ಇರಲಿಲ್ಲ. ವೀರೇಂದ್ರ ಪಾಟೀಲ್ ಆಗಿರ್ಬೋದು, ಅದ್ರ ಜೊತೆಗೆ ನಮ್ಮ ಏನಪ್ಪ ಅಂತಂದ್ರೆ ಇನ್ನಷ್ಟು ಅಲ್ಲಲ್ಲಿ ಕೆಲವು ಜನ ಅಷ್ಟೇ ಬರ್ತಾ ಇದ್ದಾರೆ. ಒಂದು ಇತ್ತೀಚಿನ ದಿನದಲ್ಲಿ ಸ್ವತಂತ್ರಾನಂತರದಲ್ಲೇ ವಿಶೇಷವಾಗಿ ಗಂಗಾರ ಹನುಮಂತಯ್ಯನವರಾಗಿರ್ಬೋದು, ಅದು ಇನ್ನೂರು ಅನೇಕ ನಾಯಕರು ಬರ್ತಾ ಇರ್ತೀವಿ. ಎಲ್ಲ ದಕ್ಷಿಣದವ್ರೆ. ಹೀಗಾಗಿ ಆ ಒಂದು ಭಾಗಕ್ಕೆ ಹೆಚ್ಚಿನ ಅನುಕೂಲಗಳು ಸಿಕ್ಕು. ಮತ್ತು ಬೆಂಗಳೂರು ಮೈಸೂರು ಎರಡೂ ಏನಾದಪ್ಪ ಅಂದ್ರೆ ಸೆಂಟರ್ ಆಗಿಬಿಟ್ಟವು, ಕೇಂದ್ರ ಆಗಿಬಿಟ್ಟು ಎರಡು ಜನರ ಆಕರ್ಷಣೆ ಮಾಡುವಂಥವು. ಅಲ್ಲೆಲ್ಲ ಉದ್ಯಮಗಳು ಬೆಳೆಸೋದಕ್ಕೆ ಮಾಡೋದು ಎಲ್ಲ ಜನ ಅಲ್ಲೇ ಬರ್ಲಿಕ್ಕೈತಿದ್ರು. ದುಡ್ಡು ಅಲ್ಲೇ ಇನ್ವೆಸ್ಟ್ ಆಗ್ಲಿಕ್ಕೆ ಐತದ ಹೆಚ್ಚಿಗೆ. ಬೆಂಗಳೂರು ರಾಜಧಾನಿ ಆಗಿದ್ದರಿಂದಾಗಿ ಸುತ್ತಮುತ್ತ ಭಾಳ ಡೆವಲಪ್ಮೆಂಟ್ ಆಗೋಗ್ಬಿಡ್ತದೆ. ಇಲ್ಲೇ ಹಂಗೆ ಆಗಲಿಲ್ಲ. ಬೆಳಗಾವಿಯನ್ನು ಎಣ್ಣೆ ರಾಜಧಾನಿ ಮಾಡ್ದಂತ ಹೇಳಿದ್ರೆ ಇದುವರೆಗೆ ಇನ್ನೂ ಮಾಡ್ತಾನೆ ಇಲ್ಲ. ಅದು ಹೇಳ್ತೇನೆ ನಿಮ್ಗೆ ಜಸ್ಟ್ ಆರಂಭದಲ್ಲಿ ವಿಧಾನಸೌಧ ಕಟ್ಟಿಸಿದಾರ. ವರ್ಷ 10 ದಿವಸ ಬಂದು ಕುಂತು ಯಾವ ಇಂಡಸ್ಟ್ರಿ ಇದೆ ಸರ್? ಯಾವುದಿಲ್ಲ, ಇಲ್ಲಿ ಯಾವ ಇಂಡಸ್ಟ್ರಿ ತೋರಿಸ್ರಿ. ನ್ಯೂಸ್ ಇಂಡಸ್ಟ್ರಿ ಇಲ್ಲ, ಆಮೇಲೆ ಅದ್ರ ಜೊತೆಗೆ IT ಸೆಕ್ಟರ್ಗಳಿಲ್ಲ, BT ಸೆಕ್ಟರ್ಗಳಿಲ್ಲ, ಹಾರ್ಡ್ವೇರ್ಗಳಿಲ್ಲ. ಎಲ್ಲ ಏನೇ ಬೇಕಾದರೂ ಕೂಡ ಹೊಸೂರಿಗೆ ಹೋಗಿ, ಬೆಂಗಳೂರಿಗೆ ಹೋಗಿ, ತುಮಕೂರಿಗೆ ಹೋಗಿ, ಮೈಸೂರಿಗೆ ಹೋಗಿ. ಇಸ್ ಇಟ್ ಅ ಕೈಂಡ್ ಆಫ್ ಅ ಜೋಕ್? ಅಂದ್ರೆ ಅಲ್ಲ, ಅದು ನಾವು ತರಬೇಕು. ನಾವು ಎಚ್ಚರಬೇಕಾಗಿದೆ. ಇಲ್ಲಿ ನಾಯಕರು ಸಹಿತ ನಮ್ಮ ನಾಯಕರು ಸ್ವತಃ ವಿಚಾರ ಮಾಡಬೇಕಾಗಿದೆ ಸರ್. ಕೇವಲ ಜಿಲ್ಲೆಗಳನ್ನ ಮಾಡ್ಕೊಳ್ಳಿ. ಗೋಕಾಕ್ ಮತ್ತು ಚಿಕ್ಕೋಡಿ ಜಿಲ್ಲೆಗಳನ್ನ 97 ಕೊಡ್ಲಿಕ್ಕೆ ರೆಡಿ ಆಗಿದ್ದು ನಮ್ಗೆ ಕರ್ಸ್ಕೊಂಡು ಹೋಗ್ಬಿಡ್ಕಾಯಿ ಎಂದು. ಅದಂದ್ರೆ ಪ್ರಯತ್ನ ಮಾಡಿದ್ರೆ ಇವತ್ತಿನ ನಾಯಕರು ತರಕ್ಕೆ ಸಾಧ್ಯತೆ ಇಲ್ಲ ಅಂತಲ್ಲ. 20 ವರ್ಷದ ಇನ್ನೂ ನಾವು ಹೋಗಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ. ಅವ್ರು ನಮ್ಗೆ ಕೊಡಬೇಕು ಹಕ್ಕು ಕೇಳ್ತಾ ಇಲ್ಲ, ಹಕ್ಕಲ್ಲಿ ಕೇಳ್ತಾ ಇಲ್ಲ. ಇವತ್ತಿನ ಅವ್ರ ಕೇಳಿಕೆಯನ್ನು ನೋಡಿದಾಗ ರಿಕ್ವೆಸ್ಟ್ ಮಾಡಲಿಲ್ಲ ಅಂತಲ್ಲ. ಹೌದು, ದೊಡ್ಡ ಪೋಸ್ಟ್ನಲ್ಲಿದ್ದಾರಪ್ಪ, ಅವ್ರು ರಿಕ್ವೆಸ್ಟ್ ಮಾಡ್ಕೊಳ್ಳು. ಬಟ್ ಅದರಲ್ಲೇ ಕಾನ್ಫಿಡೆನ್ಸ್ ಬೇಕು, ಮಾಡಲೇಬೇಕಪ್ಪ ಅನ್ನುವಂಥ ಹಠ ಇವತ್ತಿನ ನಾವು ಬರ್ತಾ ಇಲ್ಲ. ಮಾಡ್ತಾರೆ ಸರ್. ಕೇವಲ ಜಿಲ್ಲೆ ಘೋಷಣೆಗಾಗಿ ಸೋದು ಸುಣ್ಣಾದ್ರ ಇವರು. ಅದು ನೋಡ್ರಿ, ಇಲ್ಲಿವರೆಗೆ ಅದನ್ನು ನೋಡಿದಾಗ ಇದೆಲ್ಲ ಡೆವಲಪ್ಮೆಂಟ್ ನೋಡಿದಾಗ ಇಲ್ಲಿವರೆಗೆ ಯಾರೇ ಇರಲಿ, ಏನಂತೀರ ನೀವು, ಜೊಲ್ಲೆ ಅವ್ರು ಬರಲಿ, ಇಲ್ಲಪ್ಪ ಅಂತಂತಂದರೆ ನಮ್ಮ ಸೌದಿ ಅವರು ಬರಲಿ, ಜಾರಕಿಹೊಳಿ ಅವ್ರ ಬ್ರದರ್ಸ್ ಬರಲಿ, ಹೆಬ್ಬಾಳ್ಕರ್ ಬರಲಿ, ಇವರೆಲ್ಲರೂ ಬರಲಿ, ಕೇವಲ ಜಿಲ್ಲೆ ಮಾಡಿಸೋದಕ್ಕೆ ಸೋದು ಸುಣ್ಣ ಆದ್ರ ಇಲ್ಲಿವರೆಗೆ ತಡ ಆಗಿದ್ದು ನೋಡಿದ್ರೆ ಅಟ್ಲೀಸ್ಟ್ ಗೋಕಾಕ್ ಮತ್ತು ಚಿಕ್ಕೋಡಿ ಜಿಲ್ಲೆಗಳಾಗಿ ಎಂದೂ ಘೋಷಣೆ ಆಗಬೇಕು. ಮೊದಲು ಗೋಕಾಕ್, ಅದರಲ್ಲಿ 2 ಮಾತ್ರ ಇಲ್ಲ. ಆರಂಭ ಆಗಿದ್ದು 3 ಆಯೋಗಗಳು ಶಿಫಾರಸು. ಅಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಜಮಖಂಡಿ, ಅಯ್ಯೋ ಸರ್, ಅಲ್ಲಿದು ಹೇಳ್ತೀನಿ ನಿಮಗೆ. ನಾನು ನೆನ್ನೆ ಸ್ವಲ್ಪ ಕೆಲಸದ ಮೇಲೆ ಅಲ್ಲಿ ಹಳೆ ತಹಸೀಲ್ದಾರ್ ಆಫೀಸ್ಗೆ ಹೋಗಿದ್ದೆ ಸರ್. ಅಲ್ಲಿ ಹೇಳ್ತೀನಿ ನಿಮಗೆ, ಕಾರ್ಮಿಕರ ಒಂದು ಆಫೀಸ್ ಐತೆ, ಕಾರ್ಮಿಕ ವಿಭಾಗದ್ದು ಹೆಲ್ತ್ ಆಫೀಸ್ ಐತೆ, ಓಕೆ, ತಾಲೂಕಾ ಹೆಲ್ತ್ ಆಫೀಸ್ ಐತೆ, ಆಮೇಲೆ ಲ್ಯಾಂಡ್ ರೆಕಾರ್ಡ್ಸ್ದ ಆಫೀಸ್ ಐತೆ ಸರ್. ಅದನ್ನು ನೋಡ್ಬಿಟ್ರೆ ಭೂತ್ ಬಂಗ್ಲೆ.
ಒಳಗಡೆ ಸರ್ ನಿಮಗೆ ಹೇಳ್ತೀನಿ, ಆ ಒಂದು ಕಟ್ಟಡದಲ್ಲಿ ಆ ಫುಟೇಜಸ್ಗಳನ್ನು ನಾವು ನಿಮಗೆ ತೋರಿಸ್ತೀವಿ ವೀಕ್ಷಕರೇ, ಇನ್ಕ್ಲೂಡಿಂಗ್ ಜಿಯೋ ಟ್ಯಾಗ್. ಅದರ ಏನಂತೀರ ನೀವು, GPS ಮಾಡ್ಕೊಂಡು ಬಂದಿದ್ದೀನಿ ನಾನು ಅದನ್ನು. ಅಲ್ಲಿ ಸರ್ ಹಿಂದ್ಗಡೆ ನಾನು ಈ ಮಾತನ್ನು ಅನ್ಬಾರ್ದು, ಬಟ್ ಯೂಸ್ಡ್ ಕಾಂಡಮ್ಸ್ ಪ್ಯಾಕೆಟ್ಗಳು ಬಿದ್ದಿದ್ವು ಅಲ್ಲಿ. ಹೌದು, ಫಾಸ್ಟ್ ಆಫೀಸರ್ಗಳು ಅಂತ ನೋಡ್ತಾ ಇದ್ವಿ ನಾವು. ಅಲ್ಲ ಸರ್, DC ಆಗಲಿ AC ಆಗಲಿ ಏನು ಮಲಿಕೊಂಡಿದಾರ ಸರ್ ಇಲ್ಲಿ? ಮಲಿಕೊಂಡವ್ರಾ? ವೈ ದೇ ಆರ್ ಡೂಯಿಂಗ್ ಸಚ್ ಕೈಂಡ್ ಆಫ್ ಅ ಥಿಂಗ್ಸ್? ಮತ್ತು ಇಲ್ಲಿ ಏನಂತೀರ ನೀವು, ನಾವು ಅಭಿವೃದ್ಧಿ ಪಡಿಸ್ಬೇಕಂತೀವ್ರಿ, ಅಭಿವೃದ್ಧಿ ಆಗ್ತಾ ಇಲ್ಲ. ಯಾಕಾಗಲ್ಲ ಸರ್? ದಕ್ಷಿಣ ಕರ್ನಾಟಕದಲ್ಲಿ ಸರ್ ನಾನು ನೋಡಿದಾಗೆ ಏನಿಲ್ಲಪ್ಪ ಅಂದರು, ರಾಮನಗರಕ್ಕೊಮ್ಮೆ ಹೋಗಿದ್ದೆ ನಾನು. ರಾಮನಗರಕ್ಕೆ ಹೋದಾಗ ಸರ್ ಮಿನಿಮಮ್ ನಾನು 8ರಿಂದ 10 ಮೊಬೈಲ್ ಕ್ಲಿನಿಕ್ಗಳನ್ನು ನೋಡಿದ್ದೀನಿ. ಮೊಬೈಲ್ ಕ್ಲಿನಿಕ್ಸನ್ನು ನೋಡಿದ್ದೀನಿ ನಾನು. ಮೊಬೈಲ್ ಕ್ಲಿನಿಕ್ಸ್ ಅಂದರೆ ದಾರಿಲಿ ಏನಿದೆ ಮೊಬೈಲ್ ಕ್ಯಾಂಟೀನು ಹಂಗೆ ಹಿಂಗೆಲ್ಲ ಮಾಡ್ತಾರಲ್ಲ, ಆ ಟೈಪ್ ಮೊಬೈಲ್ ಕ್ಲಿನಿಕ್ಸ್ಗಳಿವೆ. ಅದರಲ್ಲಿ ಒಬ್ಬ ಡಾಕ್ಟರ್ ಇರ್ತಾನೆ ಚೆಕಪ್ ಮಾಡೋದಕ್ಕೆ. ಇಲ್ಲಿ ಎಲ್ಲಿ ಸರ್ ಆಂಬುಲೆನ್ಸ್ಗಳೇ ಫೋನ್ ಹಚ್ಚಿದ ತಕ್ಷಣ ಅರ್ಧ ಗಂಟೆ ಮೇಲ್ಪಟ್ಟಾಗಿ ಬರ್ತವೆ, ಹೋದ್ಮೇಲೆ ಬರ್ತವೆ. ಇವೆಲ್ಲ ಏನಕ್ಕೆ ಇವರು, ನಾನು ರಾಜ್ಯದ CM ಆಗ್ತೀನಿ, ನಾನು ರಾಜ್ಯದ ಉಪಮುಖ್ಯಮಂತ್ರಿ ಆಗ್ತೀನಿ, ನಾನು ಅದನ್ನ ಆಗ್ತೀನಿ ಇದನ್ನ ಆಗ್ತೀನಿ ಅಂತ ಹೇಳ್ಕೊಂತಾರೆ ಸರ್. ಇವೆಲ್ಲ ಅಭಿವೃದ್ಧಿ ಯಾವಾಗ ಆಗುತ್ತೆ ಸರ್? ಅದನ್ನು ತರುವಂಥ ಘಟ್ಸು ಬರಬೇಕಾಗಿದೆ, ಮೇಲೆ ಮಾಡಬೇಕಾಗಿದೆ. ಅದು ಅವ್ರಲ್ಲಿ ಬರ್ತಾ ಇದೆನೋ ಇಲ್ಲೋ ಗೊತ್ತಿಲ್ಲ, ಬಟ್ ಆಗಬೇಕಾಗಿತ್ತು, ಆಗಿಲ್ಲ. ಇದಕ್ಕೆ ಕಾರಣ ಈಗಾಗಲೇ ಹೇಳಿದಂಗೆ ನಿಮಗೆ, ನಮ್ಮ ಕಡೆ ಜನ ಬೆಂಗಳೂರಿಗೆ ಹೋದ್ರೆಲ್ಲ ಶಿಫ್ಟ್ ಆಗಿ ಹೋದ್ರೆ ಬೆಂಗಳೂರು ಗ್ರೇಟ್ ಸ್ವರ್ಗ ಅನ್ನೋಂಗೆ ಉಳ್ಕೊಂಡು ಹೋಗಿಬಿಡ್ತಾ ಇದ್ದಾರೆ. ನಮ್ಮ ನಾಡನ್ನು ಸ್ವರ್ಗ ಮಾಡಬೇಕಪ್ಪ, ಬೆಳೆಸಬೇಕು ಅನ್ನೋಂಥದ್ದೆಲ್ಲ ತಾನಾಗಿ ಟೈಮ್ ತಕ್ಕಂಗೆ ಬೆಳೀತಾ ಇದ್ದವು. ಯಾರು ಬೆಳೆಸ್ತಾ ಇಲ್ಲ ಅವತ್ತನ್ನು ಉತ್ತರ ಕರ್ನಾಟಕದ್ದು. ಸಮಯ ಬಂದಾಗ ಒಂದು ಸಮಯ ಬಂದಾಗ ನಾವು ದೊಡ್ಡವರಾಗ್ತೀವಲ್ಲ, ಹಂಗೆ ಅಷ್ಟೇ. ಸ್ವಲ್ಪ ನೋವಿನಿಂದ ಹೇಳ್ಕೊಂತ ಇದ್ದೀನಿ. ಅದೇನೋ ಅಂತಾರಲ್ಲ, ಕಾಂಗ್ರೆಸ್ ಗಿಡಕ್ಕೆ ಕಸ ಬರುತ್ತಲ್ಲ, ಆ ಕಾಂಗ್ರೆಸ್ ಗಿಡಕ್ಕೆ ಏನೋ ಗೊಬ್ಬರ ಹಾಕೋದಕ್ಕಿಕ್ಕದು ಏನೋ ಬೇಡ, ತಂತಾನೆ ಬೆಳ್ಕೊಂಡ್ಬಿಡುತ್ತೆ. ಹಂಗಾದಂಗೆ ಆಗಿ ಹೋಗ್ಬಿಡಲ್ಲ, ಬೆಳೀತದಿಲ್ಲ ಅಂತಲ್ಲ, ಬೆಳಿತಾನೆ ಇದ್ದದಿಲ್ಲ ಅಂತಲ್ಲ. ಇವತ್ತು ನೋಡ್ರಿ ಯಾವ ರೀತಿಯಾಗಿ ಜನಸಂಖ್ಯೆ ಹೆಚ್ಚಾಗ್ಲಿಕ್ಕೆ ಎಲ್ಲ ಗೊತ್ತದ ನಿಮಗೆ. ಹುಬ್ಳಿ ಧಾರವಾಡ ಬೆಂಗಳೂರನ್ನು ಮೀರಿಸಿ ಬೆಳಿಬೇಕಾಗಿದ್ದು ಇವತ್ತು. ಹೌದು, ಜನಸಂಖ್ಯೆ ಹೆಚ್ಚಾಗಿದೆ, ಎಲ್ಲ ಆಗಿದೆ. ಆದ್ರೆ ಬೆಂಗಳೂರಲ್ಲಿದ್ದಂತ ಎಲ್ಲ ಸ್ವಲ್ಪ ಬಂದಿದ್ದಾವೆ ಇವತ್ತ ಅಂತ ಪ್ರಶ್ನೆ ಮಾಡಿದಾಗ, ಗುಲ್ಬರ್ಗಾದಲ್ಲಿ ಬಂದಿದ್ದಾವೆ ಎಲ್ಲನೂ ಅಂತ ವಿಚಾರ ಮಾಡಿದಾಗ, ನಮ್ಮ ಬೆಳಗಾವಿಯಲ್ಲಿ ಎಲ್ಲ ಬೆಂಗಳೂರು ಅಂತ ಬಂದಿದ್ದಾವೆ ಅಂತ ವಿಚಾರ ಮಾಡಿದಾಗ, ಸರ್ ಬೆಂಗಳೂರಿಗಿನ್ನ ಬೆಳಗಾವಿ ಶ್ರೀಮಂತ ಐತೆ. ಗೂಗಲಲ್ಲಿ ಹೊಡೆದ ತಕ್ಷಣ ವಿಚ್ ಇಸ್ ದ ಏನಂತಾರೆ ರಿಚೆಸ್ಟ್ ಡಿಸ್ಟ್ರಿಕ್ಟ್ ಆಫ್ ಕರ್ನಾಟಕ ಅಂತ ಹೊಡೆದ ತಕ್ಷಣ ಉಡುಪಿ, ನೆಕ್ಸ್ಟ್ ಬರೋದೆ ಬೆಳಗಾವಿ, ಆಮೇಲೆ ರಾಯಚೂರು. ಬೆಂಗಳೂರು ಎಲ್ಲಿದೆ ಸರ್? ಇಷ್ಟೆಲ್ಲ ಇದು ಅಂದರೆ ಇಲ್ಲಿ ಶುಗರ್ ಇಂಡಸ್ಟ್ರೀಸ್ಗಳಿವೆ. ಹೌದಾ ಸರ್? ಆಮೇಲೆ ರಾಯಚೂರಲ್ಲಿ ಪ್ಯಾಡಿ ಇಂಡಸ್ಟ್ರಿ ಅಂದರೆ ಭತ್ತ, ಎಲ್ಲ ಸಖತ್ತಾಗಿ ಬೆಳಿತಾರೆ, ಎಲ್ಲ ಐತೆ. ಆದರೂ ಕೂಡ ಇಲ್ಲಿಯ ಒಂದು ಡೆವಲಪ್ಮೆಂಟ್ ಇಲ್ಲವೇ ಇಲ್ಲ. ಮತ್ತು ಅದು ಕೂಡ ಉಡುಪಿಲಿ ಹಾರ್ಬರ್ಸ್ಗಳಿವೆ, ಪೋರ್ಟ್ಸ್ಗಳಿವೆ ಅಂತ ಹೇಳಿ ಉಡುಪಿ ಶ್ರೀಮಂತ. ಸೊ ಇವಾಗ ನಾನೊಂದು ಕೇಳ್ತೀನಿ ಸರ್, ರಾಜ್ಯದಲ್ಲಿ ಉತ್ತರ ಕರ್ನಾಟಕದ ಮೇಲೆ ತಾತ್ಸಾರ ಭಾವನೆ ಇದೆಯಾ? ಒಂದದ್ದು ನೋಡ್ರಿ, ನನಗೆ ಹಸು ಅದ, ನಾನು ಊಟ ಮಾಡಬೇಕು. ಇಲ್ಲಿಯ ನಾಯಕರು ತಮ್ಮ ನಾಡಿಗೆ ಏನೇನು ಬೇಕಾಗಿದೆ, ಏನು ಕೊರತೆ ಅದ. ಯಾಕಂದರೆ ಅಂದಾಗ ನಾಯಕರು ಕೇವಲ ಇಲೆಕ್ಷನ್ದಲ್ಲಿ ಆರಿಸಿ ಬರೋದು, ಓಟ್ ತೊಗೊಳೋದು, ಮತ್ತೇನೋ ಮಾಡೋದು, ಮುಖ್ಯಮಂತ್ರಿ ಆಗ್ತೀನಿ, ಮುಖ್ಯಮಂತ್ರಿ ಅದಿರಲಿ, ಅದಿರೋದು ತಪ್ಪಲ್ಲ, ಎಲ್ಲರಿಗೂ ಇರ್ತದೆ, ಆಸೆ ಆಗಲಿ, ಬೇಡ ಅಂತಲ್ಲ. ಅಲ್ಲ ಸರ್, ಇಲ್ಲಿ ಅಭಿವೃದ್ಧಿ ಆದ್ರೂ ಅಭಿವೃದ್ಧಿ ನಾವು ಏನು ಮಾಡಬೇಕಾಗಿದೆ ಅಂತ ವಿಚಾರ ಮಾಡಬೇಕು. ಇಲ್ಲಿ ತಜ್ಞರನ್ನ, ಇಲ್ಲಿ ಆರ್ಥಿಕ ತಜ್ಞರನ್ನ, ಡೆವಲಪ್ಮೆಂಟ್ ಮಾಡುವಂಥವ್ರು ಯಾರಿದ್ದಾರೆ, ಕೃಷಿ ತಜ್ಞರು ಇರ್ಬೋದು, ಪ್ರತಿಯೊಂದು ಕ್ಷೇತ್ರ ತಜ್ಞರನ್ನ ಕರೆಸಿ ಡಿಸ್ಕಷನ್ ಮಾಡಿ ಏನು ಮಾಡೋಣಪ್ಪ, ನಾವು ಏನು ಮಾಡಿದ್ರೆ ನಮ್ಮ ಎಲ್ಲ ಭಾಗದ ಜನರಿಗೆ, ನಮ್ಮ ಜನರಿಗೆ ಉದ್ಯೋಗ ಸಿಗಲಿಕ್ಕೆ ಸಾಧ್ಯದ, ಆ ದಿಶೆಯಲ್ಲೆಲ್ಲ ಕೇಳಿಕೊಂಡು ಅದನ್ನು ತೆಗೆದುಕೊಂಡು ಹೋಗಿ ನಾವು ಅಲ್ಲೇ ಆಡಳಿತಗಾರರಿಗೆ ಅಥವಾ ನಮ್ಮ ಮುಖ್ಯಮಂತ್ರಿಗೆ ಅಥವಾ ಇನ್ನುಳಿದವರಿಗೆ ಯಾರು ಇರ್ತಾರೆ ಅವ್ರಿಗೆ ಕನ್ವಿನ್ಸ್ ಮಾಡಿ ನಮ್ಮ ಏನು ಡೆವಲಪ್ಮೆಂಟ್ ಆಗ್ಬೋದು, ಮಾಡಬೇಕು, ಇದನ್ನು ಮಾಡಲೇಬೇಕಪ್ಪ, ಇದು ನಮ್ಮ ಡೆವಲಪ್ ಆಗ್ಬೇಕಾದ್ರೆ ಅಂತ ಅನ್ನುವಂಥದ್ದು ಅದು ಯಾವ ನಾಯಕರಲ್ಲಿ ಕಾಣಲಿಲ್ಲ. ಕೇವಲ ಎಲೆಕ್ಷನ್ ಗೆಲ್ಲೋದು, ಹೋಗಿ ಆಗೋದು, ನಾನು ಅದು ಆಗ್ತೀನಿ, ಮಾಡ್ರಿ, ನಿಮ್ಮ ಬ್ಯಾಡ ಅಂತ ಯಾರು ಹೇಳ್ತಾರೆ, ಗೆದ್ದಿರ್ತೀರಿ, ನಿಮ್ಗೆ ಇದು ಮಾಡಲಿ. ಆದರೆ ಅದೇ ಕಾಲಕ್ಕೆ ಜನಕ್ಕೆ ಈಗ ನೋಡ್ರಿ, ಗೋಕಾಕದಲ್ಲಿ ಈ ಮನಸ್ಸು ಮಾಡಿದ್ರಿ ಇವತ್ತು ಒಂದು ಏನಪ್ಪ, ಗೋಕಾಕ ಆಯಿತು, ಚಿಕ್ಕೋಟೆ ಆಯಿತು, ಎಲ್ಲ ಭಾಗದಲ್ಲ ರೋಡ್ಗಳಾಗಿಲ್ಲ ಸರ್. ಗೋಕಾಕ ಇರಲಿ ಅಟ್ಲೀಸ್ಟ್ ಇಲ್ಲಿ ಮಿನಿಮಮ್ ಇಲ್ಲಪ್ಪ ಅಂದ್ರೆ ಮೆಡಿಕಲ್ ಕಾಲೇಜ್ ಆಗಬೇಕಾಗಿತ್ತು, ಇಂಜಿನಿಯರಿಂಗ್ ಕಾಲೇಜ್, ದೊಡ್ಡ ಕಾಲೇಜ್. ಅಯ್ಯೋ ಸರ್, ನೀವು ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜ್ ಹೇಳ್ತಾ ಇದ್ದೀರಾ, ರೋಡ್ಗಳಾಗ್ತಾ ಇಲ್ಲ. ಅದಿರಲಿ, ಇವೆಲ್ಲ ಪ್ಲಾನ್ ಮಾಡ್ಬೇಕಲ್ಲ. ಇದನ್ನ ಆರಿಸ್ಬೇಕಂತೆಲ್ಲ ಕೇಳ್ಬೇಕು, ಏನು ಮಾಡ್ಬೇಕಾಗಿದೆ ನಾವು ಅಂತ. ಇಲ್ಲಿ ಸಾಕಷ್ಟು ಅರ್ಥ ತಜ್ಞರಿದ್ದಾರೆ, ಇಲ್ಲಂತಲ್ಲ, ಇಲ್ಲಿ ಬುದ್ಧಿವಂತರಿದ್ದಾರೆ, ಅಷ್ಟೇ ಅಲ್ಲ. ಬೇಡ ಬೆಂಗಳೂರಲ್ಲಿ ಹೇಳುವುದಿಲ್ಲ, ತಮ್ಮ ಡೆವಲಪ್ಮೆಂಟ್ ಮಾತಾಡ್ತಾರೆ ಅವರು, ಯಾರಾದ್ರೂ ಸಹಜದ ಜಗತ್ತೇ. ಈಗ ನಾವು ನಮ್ಮ ಮನೆ ಬಗ್ಗೆ ಮಾತಾಡ್ತೀವಿ, ಆದ್ರೆ ನಮ್ಮ ಮನೆ ಬಗ್ಗೆ ನಾವು ಮಾತಾಡಲಿಲ್ಲ ಅಂದ್ರೆ ಮಾತಾಡೋರು ಯಾರು? ನಮ್ಮ ಮನೆ ನಾವು ಸ್ವಚ್ಛ ಮಾಡ್ಕೊಳಿಕ್ಕೆ ಅಂದ್ರೆ ಮಾಡೋರು ಯಾರು?
ನಮ್ಮ ತಾಯಿನ ನಾವು ಉಳಿಸ್ಕೊಳ್ಳಿಲ್ಲ ಅಂದ್ರೆ ಉಳಿಸ್ಕೊಳ್ಳೋರು ಯಾರು? ಹೌದು, ಅದು ನಮ್ಮ ನಾಯಕರಲ್ಲಿ ಬರಬೇಕಾಗಿದೆ. ಉತ್ತರ ಕರ್ನಾಟಕದ ಪ್ರತಿಯೊಬ್ಬ ನಾಯಕರು ಚಿಂತನೆ ಇನ್ನಾದರೂ ಮಾಡಲಿ ಅಂತ ಅದಕ್ಕೆ ಇವತ್ತು ಖರ್ಗೆ ಇರ್ಬೋದು, ಇವತ್ತು ಜಾರಕಿಹೊಳಿ ಇರ್ಬೋದು, ಮತ್ತೊಬ್ರು ಇರ್ಬೋದು, ಇನ್ನೊಬ್ರು ಇರ್ಬೋದು, ಇವರೆಲ್ಲರೂ ಇವತ್ತು IT ಕಂಪನಿಗಳು IT ಕಂಪನಿ ಅಲ್ಲ ಸರ್, ಗೂಗಲ್ ಹೋಗ್ಬಿಡ್ತು, ತಮಿಳ್ನಾಡಿಗೆ ಹೋಗ್ತು. ಏನಕ್ಕೆ ಇವ್ರಂತಾರೆ ಬ್ಯಾಂಗ್ಳೂರಲ್ಲಿ ಜಾಗ ಇಲ್ಲ, ಅದಕ್ಕೆ ಏನಂತಾರೆ ಬ್ಯಾಂಗ್ಳೂರ್ ಓವರ್ಫ್ಲೋ. ಯಾಕೆ ಸರ್ ಗುಲ್ಬರ್ಗ ಇಲ್ವಾ ಇಲ್ಲಿ? ಗುಲ್ಬರ್ಗ ಇಲ್ವಾ, ಬೆಳಗಾವಿ ಇಲ್ವಾ, ಹುಬ್ಳಿ ಇಲ್ವಾ, ರಾಯಚೂರು ಇಲ್ವಾ? ಅದಷ್ಟಲ್ಲ, ಇವತ್ತು ಉದ್ಯೋಗ ಸೃಷ್ಟಿ ಹಂಗಾಗ್ತಾವ ಅನ್ನೋದು ಚಿಂತನೆ ಸಹಿತ ನಮ್ಮಲ್ಲಿ ಇಲ್ಲ. ನಮ್ಮ ನಾಯಕರು ಉದ್ಯೋಗ ಯಾವ ಫೀಲ್ಡ್ ಹೆಚ್ಚಾಗ್ತಾವ ನಾವು ಇದಕ್ಕೆ ಪ್ರಿಫರೆನ್ಸ್ ಕೊಡಬೇಕು. ನಮ್ಮ ಜನಸಂಖ್ಯೆ ಬೆಲ್ಲದವರು ಬೆಲ್ಲದವರು ಇದನ್ನು ತುಂಬಾ ಒಳ್ಳೆ ವಿಚಾರವನ್ನ ಎಬ್ಸಿದ್ರು. ಈ ಎಪಿಸೋಡ್ ಸತ್ಯದ, ಆದ್ರೆ ಅವ್ರು ಗೌರ್ಮೆಂಟ್ ಬದಲಿಸಿದ ಅವ್ರು ಮಾಡಲ್ಲ ಇದನ್ನ. ಇದು ದುರಂತ. ಅರವಿಂದ್ ಅವರು ಬುದ್ಧಿವಂತರಿರ್ಬೋದು, ತಮ್ಮ ಸರ್ಕಾರದ ಯಾಕೆ ಮಾಡಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇದನ್ನು? ತಾವು ಬಂದಾಗ ಹೇಗೆ ಇದನ್ನೆಲ್ಲ ಮಾಡಿಸ್ಲಿಕ್ಕೆ ಆಗ್ತಾ ಇಲ್ಲ? ಯಡಿಯೂರಪ್ಪನವ್ರ ಕಡೆಯಿಂದ ಇನ್ನೊಬ್ಬರ ಕಡೆಯಿಂದ ಇಂಥ ಕೆಲಸಗಳು ಯಾಕೆ ಮಾಡಿಸ್ತಾ ಇಲ್ಲ? ಎಲ್ಲರೂ ಇವರಿದ್ದಾರೆ ರೀ. ಎಲ್ಲ ಪಕ್ಷಗಳು ಇವತ್ತೇನಪ್ಪ ಅಂದ್ರೆ ಕೇವಲ ಇಲೆಕ್ಷನ್ ನಿಲ್ಲೋದು, ರೊಕ್ಕ ಕೊಟ್ಟು ಓಟ್ ಹಾಕ್ಸ್ಕೊಳ್ಳೋದು, ಅದು ಪಾರ್ಟಿ ಫಂಡ್ ಬರ್ತದೆ, ಪಾರ್ಟಿ ದುಡ್ಡು ಯಾರ ಜೊತೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದು, ಕಾರ್ಪೊರೇಟ್ ಹೊಂದಾಣಿಕೆ ಮಾಡ್ಕೊಳ್ಳೋದು, ಗೌರ್ಮೆಂಟ್ ಮಾಡ್ಕೊಳ್ಳೋದು, ಮತ್ತು 5 ವರ್ಷ ನಮ್ಗೆ ಯಾವ ಡಿಪಾರ್ಟ್ಮೆಂಟ್ ಏನು ಸಿಗ್ತದೆ ಅಂತ ನೋಡೋದು ಅಷ್ಟೇ ವಿನಃ ನಮ್ಮ ಜನಕ್ಕೆ ಏನು ಬೇಕಾಗಿದೆ, ನಮ್ಮ ಉದ್ಯೋಗ ಸೃಷ್ಟಿಯಲ್ಲಿ ಮಾಡಬೇಕಾಗಿದೆ, ಯಾವ ಕ್ಷೇತ್ರ ಮಾಡಬೇಕು ಯಾರು ಚಿಂತನೆ ಮಾಡ್ತಾರೆ. ಇದರಿಂದಾಗೆ ನಮ್ಮ ಉತ್ತರ ಕರ್ನಾಟಕ ಹಿಂದುಳಿತಾ ಇದೆ. ಸರ್, ಲಾಸ್ಟ್ ಒಂದು ಪ್ರಶ್ನೆ. ದಶಕಗಳು ಕಳೆದರು, ಉತ್ತರ ಕರ್ನಾಟಕಕ್ಕೆ ಯಾಕೆ ಅಭಿವೃದ್ಧಿ ಆಗಿಲ್ಲ? ಹೇಳಲ್ರಿ. ಈಗ ನಮ್ಮ ನಾಯಕರೇ ಅಲ್ಲಿ ಇದು ನೋಡ್ರಿ, ನಾಯಕ ಅನ್ನೋ ಯಾವ ಜನರ ಸಮಸ್ಯೆಗಳನ್ನು ತಿಳ್ಕೊಂಡು ಜನರಿಗೆ ಏನು ಬೇಕಾಗಿದೆ, ಜನ ನೆಮ್ಮದಿ ಇರಬೇಕಾಗಿದ್ರೆ ಏನು ಮಾಡ್ಬೇಕಾಗಿರೋ ಚಿಂತನೆ ಮಾಡೋ ನಾಯಕ. ಆರಿಸಿ ಬರೋವಂಥ ನಾಯಕ. ಹೌದು, ಇವತ್ತು ಅದಾಗಿದೆ ನಮ್ಮಲ್ಲಿ. ದುರಂತ ಏನಪ್ಪ ಅಂತಂದ್ರೆ ಓಟ್ ಕೊಟ್ಟು ಏನೋ ಮಾಡಿ ಆರಿಸಿ ಬರೋ ನಾಯಕವ. ಅವಾಗ ಇಲ್ಲಿ ವಸ್ತು ಸ್ಥಿತಿ ಏನದು, ಇಲ್ಲಿ ಜನರಿಗೆ ಏನು ಬೇಕಾಗಿದೆ, ಇಲ್ಲಿ ಬಡತನಕ್ಕೆ ಕಾರಣಗಳಿಲ್ಲ, ಇಲ್ಲಿ ಹಸಿವಿಗೆ ಕಾರಣಗಳಿಲ್ಲ, ಇವು ಹುಡುಕೋದು ಹೇಗೆ? ಮತ್ತು ನಾವು ಎಜುಕೇಷನ್ ಮುಂದುವರಿಸೋದಕ್ಕೆ ಏನು ಮಾಡಬೇಕಾಗಿಲ್ಲ. ಅದರಲ್ಲಿ ಕೇವಲ ಎಜುಕೇಷನ್ಗೆ 2% ದುಡ್ಡು ಹಾಕಿದಾಗ ಅದನ್ನು ಕೇಳಲಾರದ ನಾಯಕರು ಯಾಕೆ 2% ಹಾಕ್ತಾ ಇದ್ದೀರಿ, 15-20% ಖರ್ಚು ಮಾಡಿದ್ರೆ ಯಾಕೆ ಹೇಳೋದಿಲ್ಲ ಇವರು? ಈ ನಾಯಕರು ಉತ್ತರ ಕನ್ನಡದಲ್ಲಿ ಇದ್ದಾರೆ, ಅಲ್ಲಿ ದಕ್ಷಿಣ ಕನ್ನಡ ತಮ್ಮ ಹೆಚ್ಚು ಮಾಡ್ಕೊಂಡಿದ್ದಾರೆ. ಅವರು ಎಜುಕೇಷನ್ ಮಾಡ್ಕೊಂಡಿದ್ದಾರೆ, ಎಲ್ಲ ಮಾಡ್ಕೊಂಡಿದ್ದಾರೆ. ಅವ್ರು ಖರ್ಚು ಮಾಡೋದು ಏನೋ ಒಂದಿಷ್ಟು ಮಾಡ್ಕೊಂಡಿದ್ದಾರೆ. ಅಲ್ಲಿ ಬಡವರು ಇದ್ದಾರೆ, ಇಲ್ಲಂತಲ್ಲ. ನಾನೇನು ಹೇಳ್ತಾ ಇದ್ದೀನಿ ಸರ್, ನಾನಲ್ಲಿ ನೋಡಿದಾಗ ಮೆಡಿಕಲ್ ಕಾಲೇಜಸ್ಗಳು ಜಾಸ್ತಿ ಇವೆ, ಆಮೇಲೆ ಡೆಂಟಲ್ ಆಗಲಿ, ನ್ಯೂರಾಲಜಿ ಆಗಲಿ, ಅದೇ ರೀತಿ ಏನಂತೀರ ನೀವು, ನಮ್ಮ ಏನು ಕೋರ್ಸಸ್ಗಳಿವೆ ಎಲ್ಲ ಅಲ್ಲೇ ಇವೆ. ಇಲ್ಲಿ ಇನ್ನೂ ಆದರೂ ಸರ್ ಮೀಡಿಯಾದು ಇದನ್ನೇ ಇಲ್ಲ, ಒಂದೇನಂದ್ರೆ ಅವೇರ್ನೆಸ್ಸೇ ಇಲ್ಲ. ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಯಾವುದಷ್ಟು ದೊಡ್ಡ ಮೀಡಿಯಾ ಐತೆ ಹೇಳಿ ಸರ್? TV 9 ನಮ್ಮಲ್ಲಿ ಏನಪ್ಪ ಅಂದ್ರೆ ಈ ಉತ್ತರ ಕರ್ನಾಟಕದಲ್ಲಿ ಹೇಳೋದು ನೀವು ಸ್ಪಷ್ಟ ಹೇಳುವಂಥದ್ದು, ಉತ್ತರ ಕನ್ನಡದಲ್ಲಿ ಭೂಮಿ ತಗೊಳ್ಳೋದು, ಡೆವಲಪ್ ಮಾಡ್ಕೊಳ್ಳೋದು, ಮಾರ್ಕೊಳ್ಳೋದು, ದುಡ್ಡು ಹೊಡ್ಕೊಳ್ಳೋದು, ಮಾಫಿಯಾ, ಲ್ಯಾಂಡ್ ಮಾಫಿಯಾ, ಸಾರಾಯಿ ಮಾಫಿಯಾ, ಅಂಥ ಮಾಫಿಯಾ ಇಂಥ ಮಾಫಿಯಾಗಳಿದ್ದಾರೆ. ನಮ್ಮ ಜನರು ನಾವು ಏನು ಮಾಡಬೇಕಾಗಿದೆ, ಉದ್ಯೋಗ ಸೃಷ್ಟಿ ಮಾಡ್ಬೇಕು ಅನ್ನುವಂಥ ನಾಯಕ ನಮ್ಮಲ್ಲಿ ಕೊರತೆ. ಇದು ಮುಖ್ಯ. ಇದು ನಾಯಕರ ಜನನೂ ಸಹಿತ ನಮ್ಗೆ ಓಟ್ ಟೈಮ್ದಾಗ ರೊಕ್ಕ ಕೊಟ್ಟು ಸಾಕಪ್ಪ ಅನ್ನುವಂಥ ನಾವು ಆಗಿದ್ವಿ. ನಮ್ಮಲ್ಲಿ ತಿಳುವಳಿಕೆ ಇಲ್ಲ, ಎಜುಕೇಷನ್ ಇಲ್ಲ ನಮ್ಮಲ್ಲಿ. ನಾಳೆ ನಮ್ಮ ಮಕ್ಕಳು ಬೆಳಬೇಕು, ಏನು ಮಾಡಬೇಕು ಅನ್ನುವಂಥ ಚಿಂತನೆ ನಮ್ಮಲ್ಲಿ ಇಲ್ಲ. ಹೀಗಾಗಿ ಮತದಾರರು ಮೊದಲು ಎಚ್ಚರಗೊಳ್ಬೇಕು. ಎಲ್ಲಾದರೂ ಇದಂತ ಫೈನಲ್ಲ, ಆದರೆ ಅದು ಆಗುವುದಿಲ್ಲೋ ದುರಂತ ನನಗೆ ಗೊತ್ತಿಲ್ಲ. ಶಿಕ್ಷಣ ಕೊಡೋದ್ರಿಗೆ ಆಗ್ತಾಯಿದ್ದಿಲ್ಲ. ಈಗ ನಾವು ಇವತ್ತು ಕೂತು ನಿಮ್ಮ ಜೊತೆಗೆ ಮಾತಾಡ್ತಾ ಇದ್ದೀನಪ್ಪ ಅಂತಂದ್ರೆ ನಮ್ಮ ತಂದೆ ಕಲಿಸಿದ್ರು, ಶಿಕ್ಷಣ ಕೊಟ್ಟರು ಅಂತ ಜನ ಮಾತಾಡ್ತಾ ಇದ್ದಾರೆ. ಪಾಪ ಹೆಬ್ಬಟ್ಟವ್ರು ಏನು ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆಳ ಕುಡಿದು ತಿನ್ನೋದು ಕೊಟ್ಟರು, ಓಟ್ ಹಾಕಿಬಿಡ್ತಾರೆ, ನಮ್ಗೆ ಓದೋಗ್ಬಿಡ್ತು. ಅಟ್ಲೀಸ್ಟ್ ಓಟ್ ತೊಗೊಂಡವರಾದರೂ ಈ ಜನ ಎಬ್ಬಿಸ್ಬೇಕು ಅನ್ನೋದು ಭಾವನೆ ಬೇಕಲ್ಲ ನಾಯಕರಾದವ್ರಿಗೆ. ಅವ್ರಿಗೂ ಇಲ್ಲ. ಇಲ್ಲಪ್ಪ 5 ವರ್ಷಕ್ಕೆ ಬರ್ತದ, ರೊಕ್ಕ ಹಂಚೋದ, ಆರಿಸಿ ಬರೋದ, ಮುಂದೆ ಹೊಡ್ಕೊಂಡು ಹೋಗೋದು. ಹೀಗಾಗಿ ಡೆವಲಪ್ಮೆಂಟ್ ಉತ್ತರ ಕರ್ನಾಟಕದ ಮೇನ್ ರೀಸನ್ ಇದು. ಎಲ್ಲರಿಗೂ ಅಪ್ಲೈ ಮಾಡ್ಬೋದು, ಬಟ್ ನಮ್ಮಲ್ಲಿ ಹೆಚ್ಚದ, ದಕ್ಷಿಣಕ್ಕೆ ಒಂದಿಷ್ಟು ಕಡಿಮೆ ಅದ ನಾವು ಅನ್ಬೋದು. ಇವತ್ತು ಏನಕ್ಕಂತಂದ್ರೆ ಅವರು ಬೇಗ ಜಿಲ್ಲೆಗಳನ್ನ ಮಾಡ್ಕೊಂಡು ಹೊಳೆ ತಿಂತಾರೆ. ನಾನೇನು ಹೇಳ್ತಾ ಇದ್ದೀನಿ ಸರ್, ಬೇಗ ಜಿಲ್ಲೆಗಳನ್ನ ಹೊಡ್ಕೊಂಡು ಬೇಗ ಅಲ್ಲಿ MLAಗಳನ್ನ ಜಾಸ್ತಿ ಮಾಡಿಕೊಂಡು ಅವ್ರ ಸಂಖ್ಯಾಬಲವನ್ನ ಜಾಸ್ತಿ ಮಾಡಿಕೊಂಡು ಏನೇ ಫಂಡ್ಗಳಾಗಲಿ ಏನೇ ಆಗಲಿ ದಕ್ಷಿಣ ಕರ್ನಾಟಕಕ್ಕೆ ಜಾಸ್ತಿ ಹೋಗ್ಲಿ ಅನ್ನೋ ನಿಟ್ಟಿನಲ್ಲಿ ಮಾಡಿ ಉತ್ತರ ಕರ್ನಾಟಕದ ಭಾಗವನ್ನ ಮಂದ ಮಾಡಿಬಿಟ್ಟಿದ್ದಾರೆ. ಒಂದುಟ್ಟ ಮೇಲೆ ಏನು ಹೆಚ್ಚು ಉಳಿದ್ರೆ ಕೊಡೋದಪ್ಪ. ಒಂದುಟ್ಟ ಮೇಲೆ ಒಂದು ಹೆಚ್ಚು ಉಳಿತಿದ್ದ ಒಂದು ಕೊಟ್ಟು ಬಿಡೋಣ, ಪಾಪ ಭಾಳ ಮಾಡ್ತಿರ್ತಾರೆ ಅನ್ನೋದು ಹೆಚ್ಚದ. ಇದಕ್ಕೆ ನಾವು ಎಚ್ಚರ ಆಗಬೇಕು. ಅವ್ರಿಗೆ ಇನ್ನೊಂದು ತಪ್ಪು. ನಮ್ಮ ಮನೆ ಬಗ್ಗೆ ನಾವು ಬೆಲ್ಲದ ಸಾಹೇಬ್ರೆ, ನಿಮ್ಮ ಸರ್ಕಾರ ಬಂದಾಗ ನೀವಾದ್ರೂ ಏನು ಮಾಡ್ತೀರ ನೋಡೋಣ. ವಿ ಆರ್ ಹಿಯರ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿ ಉತ್ತರ ಕರ್ನಾಟಕಕ್ಕೆ ಕೇವಲ ಒಂದು ಅನುಕಂಪ ತೋರಿಸ್ತಿದ್ದಾರೆ. ರಾಜ್ಯಕ್ಕೆ ಆಡಳಿತ ಹೇಗೆ ಮಾಡಬೇಕು ಅಂತಹ ಇತಿಹಾಸ ಇಲ್ಲಿದು. ಅಂದರೆ ವಿಜಯನಗರ ಸಾಮ್ರಾಜ್ಯದ ಸಾಮಂತರಾದಂತಹ ಮೈಸೂರು ಒಡೆಯರು,
ಅಲ್ವಾ ಸರ್? ಎಸ್ ಸರ್. ವಿಜಯನಗರವನ್ನ ಬಿಟ್ಟು ಮೈಸೂರಿಗೆ ಹೋಗಿ ತಮ್ಮದೇ ಆದಂತಹ ರಾಜ್ಯವನ್ನ ಸ್ಥಾಪನೆ ಮಾಡ್ತಾರೆ. ಬಟ್ ಅವ್ರಿಗೆ ಆಡಳಿತ ಕಲಿಸಿದ್ದು ಉತ್ತರ ಕರ್ನಾಟಕದ ಜನನೇ. ಆದ್ರೆ ಇವತ್ತು ಹಿಂದುಳಿದವ್ರು ಏನು ಮಾಡ್ಲಿಕ್ಕೆ ಸಾಧ್ಯ? ಇವ್ರು ಹಿಂದುಳಿದವ್ರೆ. ಅಲ್ಲಿ ಮುಂದೆ ಆಮೇಲೆ ಜಮಖಂಡಿ ಮತ್ತೆ ಮೈಸೂರು ಅರಸರು ಏನಂತೀರ ನೀವು, ಒಂದೇ ಸಂಸ್ಥಾನಿಕರು, ಒಂದೇ ರೀತಿಯಾದಂತಹ ಒಂದು ಸಮಬಲರು. ಬಟ್ ಜಮಖಂಡಿಯ ಏನಂತೀರ ನೀವು ಆಳ್ವಿಕೆಗೆ, ಮೈಸೂರು ಆಳ್ವಿಕೆಗೆ ಅಜಗಜಾಂತರ ವ್ಯತ್ಯಾಸವನ್ನ ಈಗಿನ ಒಂದು ಏನಂತೀರ ನೀವು, ಈ ಒಂದು ಸ್ವತಂತ್ರ ಸಿಕ್ಕ ನಂತರ ವರ್ಕೌಟ್ ಆಗ್ತಾ ಇದೆ. ಅಂದ್ರೆ ದಕ್ಷಿಣ ಕರ್ನಾಟಕಕ್ಕೆ ಒಂದ್ ಸ್ವಲ್ಪ ಜಾಸ್ತಿ ಮಹತ್ವ ಕೊಡ್ತಾ ಇದ್ದಾರೆ, ಉತ್ತರ ಕರ್ನಾಟಕವನ್ನ ಬಿಡ್ತಾ ಇದ್ದಾರೆ. ಮತ್ತೆ ಇನ್ನೊಂದು ಸರ್ ಏನಪ್ಪಾ ಅಂತಂತಂದ್ರೆ, ಜಮಖಂಡಿ ದೇಶದಲ್ಲಿ ಪ್ರಪ್ರಥಮ ಸಂಸ್ಥಾನ ರಾಜರು, ದೇಶದ ಏನಂತೀರ ನೀವು, ಭಾರತಕ್ಕೆ ವಿಲೀನವಾದಂತಹ ರಾಜ್ಯ ಜಮಖಂಡಿ. ಹೌದು, ದೇಶದಲ್ಲಿ ಪ್ರಪ್ರಥಮವಾಗಿ ವಿಲೀನವಾದಂಥದ್ದು. ಹೌದಪ್ಪ, ನಾವು ಭಾರತದ ಇದನ್ನ ಸಾರ್ವಭೌಮತ್ವವನ್ನು ಸ್ವೀಕಾರ ಮಾಡ್ತೀವಿ ಅಂತ ಹೇಳಿದವರು. ಇಲ್ಲೆಲ್ಲ ದೇಶಭಕ್ತರಿದ್ರು. ಇನ್ನೂ ಜಮಖಂಡಿ ಜಿಲ್ಲೆ ಆಗಿಲ್ಲ ಸರ್. ಆಗುದೂ ಇಲ್ಲ, ವಿಡಂಬನೆ ಆಗುದು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿ ಮಗು ಹಸ್ದಾಗ ಅತ್ತಾಗ್ಲೇನೆ ಗುರ್ತಾಗೋದು ತಾಯಿಗೆ ಮಗು ಹಸ್ದಿದೆ ಅಂತ. ಸೊ ಜೋರಾಗಿ ಗಟ್ಟಿಯಾಗಿ ಇನ್ನೂ ಜೋರಾಗಿ ಹೇಳುವಂತಹ ನಾಯಕರ ಒಂದು ಮನೋಭಾವನೆ ಈ ಒಂದು ಏನಂತೀರ ನೀವು ಶೋದಿಂದ, ಈ ಒಂದು ಸಣ್ಣ ಕಾರ್ಯಕ್ರಮದಿಂದ ಬಡದೆಬ್ಬಿಸುವಂತಹ ಕಾರ್ಯಕ್ರಮವನ್ನ H16 ಮಾಡ್ಕೊಂಡಿದೆ. ಅದೆಷ್ಟರ ಮಟ್ಟಿಗೆ ಹೋಗಿ ತಲುಪುತ್ತೋ, ಎಷ್ಟರ ಮಟ್ಟಿಗೆ ಅವರು ಜಾಗೃತರಾಗ್ತಾರೋ ಅದು ಗೊತ್ತಿಲ್ಲ. ಜಾಗೃತರಾಗ್ಲಿ ಅನ್ನುವಂತಹ ಮಾತನ್ನ ಹೇಳ್ತಾ ಇವತ್ತಿನ ಒಂದು ಕಂಡಿದ್ದು ಕಂಡ ಹಾಗೆ ಸಂಚಿಕೆಯನ್ನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ಸುದ್ದಿ. ಇನ್ನಷ್ಟು ಸುದ್ದಿಗಳಿಗಾಗಿ ಸದಾ ಫಾಲೋ ಮಾಡ್ತಾರೆ H16 ನ್ಯೂಸ್. ಇದು ಸತ್ಯದ ಕೈಗನ್ನಡಿ.